ಮೊನ್ನೆ ಅಂತ ಹೋದ್ರು ಕುಚ್ಕೊಂಡು ಮೊನ್ನೆ ತಿನ್ನಕೈತಂದ ಕೊನೆಗೂ ಸಕ್ಸಸ್ ಜೇನುತುಪ್ಪ ನೋಡಿ. ಇದರಲ್ಲಿ ಒಳಗಡೆ ಇತ್ತು. ಎಷ್ಟು 1 2 3 పెట్టి నాకింద ఎత్తుకొని వస్తున్నా మూసేసాక యా లేపింది ఇప్పుడు ಅಷ್ಟೇ ಫ್ರೆಂಡ್ಸ್. ನೋಡಿದ್ರೆ ಮಸಾಲೆ ಮೇಯ್ತಾ ಇದೆ. ನಾವು ಜೇನು ತಿಂತಾ ಇದ್ದೀವಿ. ತುಪ್ಪ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿರಿ ಅಂತ ದೊಡ್ಡ ಹೊಡಿಬೇಕಾದ್ರೆ ಯಾವಾಗಲೂ ಹಿಂಗೆ ಫ್ರೆಂಡ್ಸ್, ಯಾವಾಗಲೂ ನೋಡಿ ಫ್ರೆಂಡ್ಸ್. ಇವಾಗ ಮೆಡಿಸನ್ ಸ್ಪ್ರೇ ಮಾಡ್ತಾ ಇದ್ದೀವಿ ಇಲ್ಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನಾವು ರೋಜಲ್ಲಿ ಕಳೆ ಮದ್ದಂತೀನಿ ಇದು ಮೆಡಿಸನ್ ಸ್ಪ್ರೇ ಮಾಡೋಕೆ ಬಂದಿದ್ದೀವಿ. ನೋಡಿ ಇಷ್ಟು ದಿನ ವ್ಲಾಗೇ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ರಾ? ಏನೋ ವ್ಲಾಗ್ ಮಾಡಬೇಕು ಅಂದರೆ ಟೈಮೇ ಸಿಗ್ತಾ ಇರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಇವಾಗ ನೀರು ಹಿಡಿತಾ ಇದ್ದೀನಿ. ನೆನೆ ತುಂಬ ತುಂಬಿಸಿದ್ವಿ, ಒಂದು ಸ್ವಲ್ಪ ನೀರು ಬೇಕಾಗಿತ್ತು, ಅದಕ್ಕೆ ಸೊ ಎತ್ಕೊಂಡ್ಬಿಟ್ವಿ. ನೋಡಿ ಇದರಲ್ಲಿ ಪೆಟ್ರೋಲ್ ಇದೆ. ಅದ್ರಲ್ಲಿ ಇವಾಗೆಲ್ಲ ಹೊಸಕೋಟೆಗೆ ಹೋಗ್ತಿದ್ದಾರೆ ಫ್ರೆಂಡ್ಸ್. ಇದು ರೋಸ್ಗೆ ನಮ್ಮ ಸೈಡೆಲ್ಲ ಇವಾಗ ಹೊಸಕೋಟೆ ಮೆಡಿಸನ್ ತಂದ್ರೆ ರೋಸ್ಗೆಲ್ಲ ಸೆಟ್ ಆಗ್ತಾ ಇರೋದು. ಹೂವು ಚೆನ್ನಾಗಿ ಕ್ವಾಲಿಟಿ ಸೈಜ್ ಎಲ್ಲ ಬರುತ್ತೆ. ಇವಾಗ ನಮ್ಮ ಗಿಡದ ಪರಿಸ್ಥಿತಿ ನೋಡಿ ಹಿಂಗಿದೆ, ಎಲ್ಲ ಉದುರೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ಹೋಗ್ಬಿಟ್ಟು ಹೊಸಕೋಟೆ ಮೆಡಿಸನ್ಸ್ ಎಲ್ಲ ತೊಗೊಂಬಂದವ್ರೆ. ಮೊನ್ನೆ ಒಂದು ಸಲ ಸ್ಪ್ರೇ ಮಾಡಿದ್ವಿ, ಪರವಾಗಿಲ್ಲ. ಇವಾಗ ಚಿಗುರೆಲ್ಲ ಬರ್ತಾ ಇದೆ. ಇವಾಗ ನೆಕ್ಸ್ಟ್ ಇನ್ನೊಂದು ಕೋಟ ಹೊಡಿತಾ ಇದ್ದೀವಿ. ಇವಾಗ ರೆಡಿ ಮಾಡ್ತಿದ್ದೀವಿ. ಹೊಡಿಬೋದು ಫ್ರೆಂಡ್ಸ್, ಮಳೆ ಬೀಳ್ತಿದೆ ಅಲ್ಲ, ಅದಕ್ಕೆ ಯಾವಾಗ ಮಳೆ ಬೀಳುತ್ತೋ ಅಂತ ಬೈದಲ್ಲೇ ನಾವು ಮೆಡಿಸನ್ ಸ್ಪ್ರೇ ಮಾಡಬೇಕು. ಮಳೆ ಬಿದ್ದರೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಹಿಂಗಿದೆ. ಯಾವ ಮೆಡಿಸನ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ರಿ. ಇದೊಂದು ಕೊಟ್ಟವ್ರೆ, ಪ್ಲ್ಯಾಂಟ್ ಎನರ್ಜಿ. ಆಮೇಲೆ ಇದೊಂದು ಕೊಟ್ಟವ್ರೆ. ಇದೊಂದು ಇನ್ನೂ ಒಂದು ಐತೆ ಫ್ರೆಂಡ್ಸ್. ಇದೊಂದು ನೋಡಿ ಫ್ರೆಂಡ್ಸ್, ಎಷ್ಟು ಮೆಡಿಸನ್ಸ್ದು ಡಬ್ಬಗಳಿದ್ದಾವೆ ಇಲ್ಲಿ. ಅಷ್ಟೆಲ್ಲ ಸ್ಪ್ರೇ ಮಾಡಿ ಆದರೂ ಗಿಡ ನೋಡಿ ಹಿಂಗಿದೆ. ರೋಸು ಸಾಕಬೇಕಂದ್ರೆ ತುಂಬ ಕಷ್ಟ ಫ್ರೆಂಡ್ಸ್. ನೋಡಿ ಪೆಟ್ರೋಲ್ ತೊಗೊಂಬಂದಿದ್ದಾರೆ. ಇದು ದೊಡ್ಡ ಪಂಪ್ ಇರುತ್ತಲ್ಲ, ಅದರಲ್ಲಿ ಸ್ಪ್ರೇ ಮಾಡೋದು. ಇದೇನಿತ್ತು ಇನ್ನು ತುಂಬ್ಕೊಂಡು ಇನ್ನು ಸ್ವಲ್ಪ ತುಂಬಿದ್ರೆ ಇಷ್ಟಕ್ಕೂ 200 ಲೀಟ್ರ್ ಹಿಡಿಯುತ್ತೆ ಫ್ರೆಂಡ್ಸ್. ಇವಾಗೇನೋ ಮೋಡ ಮುಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ, ಮತ್ತು ಸ್ವಲ್ಪ ಹೊತ್ತು ಮೋಡ ಮುಚ್ಕೊಂಡಿರುತ್ತೆ. ಏನು ಮಾಡೋದಂತ ಗೊತ್ತಿಲ್ಲ. ನೋಡಿ ಅಲ್ಲಿ ಕೋಸು ಹೊಡಿತಾ ಇದ್ದಾರೆ. ಅದರಲ್ಲಿ ಕೋಸಿತ್ತು, ಎಲ್ಲ ಕೋಸೆಲ್ಲ ಹೊಡೆದು ಎತ್ಕೊಂಡೋಗಿ ಟೆಂಪೋದಲ್ಲಿ ಹಾಕ್ತಾ ಇದ್ದಾರೆ. ಅದು ಏನೋ ಚೆನ್ನಾಗಿಲ್ಲ ಫ್ರೆಂಡ್ಸ್, ಎಲ್ಲ ಹುಳ ತಿನ್ಕೊಂಡು ಹೋಗ್ಬಿಟ್ಟಿದೆ ಕೋಸು. ನೋಡಿ ಟೆಂಪೋದಲ್ಲಿ ಎತ್ಕೊಂಡೋಗಿ ಹಾಕ್ತವ್ರೆ. ಅದು ನಾರು ಚೆನ್ನಾಗಿಲ್ವಂತೆ, ಫಸ್ಟ್ ಕೊಡ್ತಾರಲ್ವಾ ಅದಕ್ಕೆ ಆ ನಾರೇನೋ ಮಿಸ್ಟೇಕ್ ಆಗಿಬಿಟ್ಟು ಚೆನ್ನಾಗಿಲ್ದಿರೋದು ಕೊಟ್ಬಿಟ್ಟಿದ್ದಾರೆ. ಅದು ಎಷ್ಟು 2 ಮಂತ್ಸ್ ಆಯಿತು, ಇನ್ನೂ ಗಡ್ಡೆನೇ ಬಂದಿರಲಿಲ್ಲ ಅದರಲ್ಲಿ. ನೋಡಿ ಫ್ರೆಂಡ್ಸ್, ಡ್ರ್ಯಾಗನ್ ಫ್ರೂಟ್ ಕಾಣಿಸ್ತಿದ್ಯಾ ನಿಮಗೆ? ಇಲ್ಲಿ ನಮ್ಮ ತೋಟದ ಹತ್ರ ಏನೇನಿದೆ ಗೊತ್ತಾ ಫ್ರೆಂಡ್ಸ್? ನೋಡಿ ಅದು ಕ್ರೆಷರ್ ಇದೆಯಲ್ಲ, ಕ್ರೆಷರ್ ಪಕ್ಕ ಐತೆ ಡ್ರ್ಯಾಗನ್, ಅವ್ರದ್ದೇ ಅದು. ಕಾಣಿಸ್ತಿದ್ಯಾ? ಕಾಣಿಸಲ್ಲ ತೋಪಡ್ಡ. ನನಗಿಲ್ಲಿ ಕಾಣಿಸುತ್ತೆ, ಫೋನಲ್ಲಿ ಕಾಣಿಸಲ್ಲ ಅನಿಸುತ್ತೆ. ಅಲ್ಲಿ ಇಲ್ಲಿ ಆಮೇಲೆ ತೋರಿಸ್ತೀನಿ. ಚೆಂಡು ತೋರಿಸ್ತೀನಿ. ಚೆಂಡಿದೆ, ಮತ್ತು ಅಲ್ಲಿ ಒಳಗಡೆ ಟೊಮೆಟೊ ಇದೆ. ಈ ನಡುವೆ ಅದಕ್ಕೆ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಏನೂ ವಿಡಿಯೋ ಏನೂ ಮಾಡೋಕ್ಕಾಗ್ತಾಯಿರಲಿಲ್ಲ. ಇದು ಇನ್ನೇನು ಸ್ವಲ್ಪ ಇಷ್ಟಿಗೆ ತುಂಬಿದ್ರೆ ಅಷ್ಟೇ. ಇದು 200 ಲೀಟ್ರ್ ಅಂತ ಹೇಳ್ತಾರೆ ಫ್ರೆಂಡ್ಸ್, ಆದರೆ 220 ಲೀಟ್ರ್ ಹಿಡಿಯುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಇಷ್ಟು ಕಲಿಸಿದ್ರೆ ಕರೆಕ್ಟಾಗಿ 200 ಲೀಟ್ರು. ಅದಕ್ಕೆ ಇಷ್ಟು ಕಲಿಸ್ಬಿಟ್ಟು ಆಫ್ ಮಾಡಿಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಮೆಡಿಸನ್ ಸ್ಪ್ರೇ ಮಾಡ್ತಾ ಇದ್ದೀವಿ. ಇಲ್ಲಿ ಗುಡು ಅಂತ ಇದೆ. ನಮ್ಮ ಅದೃಷ್ಟನೇ ಚೆನ್ನಾಗಿಲ್ಲ, ಯಾವಾಗ ನೋಡಿದ್ರು ಇದೆ ಗೋಳೆ ಫ್ರೆಂಡ್ಸ್. ಅದಕ್ಕೆ ಸಖತ್ ಬೇಜಾರಾಗುತ್ತೆ. ಯಾವಾಗಾದರೂ ಮೆಡಿಸಿನ್ ಸ್ಪ್ರೇ ಮಾಡಲಿ ಅವಾಗೆಲ್ಲ ಮಳೆ. ನೋಡಿ ಮಾಡ ಹೆಂಗೆ ಮುಚ್ಕೊಂಡೈತೆ. ಫೋನಲ್ಲಿ ಕ್ಲಾರಿಟಿ ಗೊತ್ತಾಗಲ್ಲ, ಇಲ್ಲಿ ಫುಲ್ಲು ಮಾಡ ಮುಚ್ಕೊಂಡ್ಬಿಟ್ಟಿದೆ. ಇವಾಗ ಇನ್ನೂ ಎಷ್ಟಿದೆ ಗೊತ್ತಾ? ಮೆಡಿಸನ್ ಅರ್ಧ ಹೊಡೆದ್ಬಿಟ್ಟಿದ್ದೀವಿ. ಇನ್ನೂ ಒಂದು 2 ಅವರ್ಸ್ ಬಂದಿಲ್ಲ ಅಂದರೂ ವರ್ಕ್ ಮಾಡುತ್ತೆ. ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಇನ್ನೂ ಅರ್ಧ ಡ್ರಮ್ ಐತೆ. ಇದೊಂದು ತುಂಡ ಹೊಡೆದ್ವಿ, ಅದೊಂದು ತುಂಡ ಹೊಡೆದ್ಬಿಟ್ಟು ನಿಲ್ಸೋಷ್ಟಿಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಇನ್ನೊಂದು ತುಂಡ ಹೊಡಿಬೇಕಾದ್ರೆ ಯಾವಾಗಲೂ ಹಿಂಗೆ ಫ್ರೆಂಡ್ಸ್, ಯಾವಾಗಲೂ ಹಿಂಗೆ ಹೊಡಿಬೇಕಂದ್ರೆ ಮಳೆ ಬಂದ್ಬಿಡ್ತು. ಮೆಡಿಸನ್ ಸ್ಪ್ರೇ ಮಾಡಬೇಕಂದ್ರೆ ಮಳೆ ಸ್ಟಾರ್ಟ್. ಇವಾಗ ಏನು ಮಾಡೋದು? ಅದ್ರ ಮೇಲೆ ಏನಾದರೂ ಕಟ್ಬಿಟ್ಟು ಬೆಳಗ್ಗೆ ಹೊಡಿಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಇದು ಕೊಡ್ದಿಲ್ಲ, ಮಳೆ ಜೋರಾಗಿ ಬಂದಂಗಿದೆ. ನೋಡಿ ಹೆಂಗೆ ಮುಚ್ಕೊಂಡಿದೆ ಮೋಡ. ಅದಕ್ಕೆ ಎತ್ತಿಟ್ಬಿಟ್ಟೆ. ಇವಾಗ ಹೋಗೋದು ಮನೆಗೆ ಅಷ್ಟೇ. ನಾವು ಪನ್ನೀರ್ ತೋಟದ ಹತ್ರ ಬಂದು ಏನೋ ಜೇನುಹುಳ ಅದ್ರೊಳಗೆ ಹೋಗ್ತಾಯಿತ್ತು ಅಂತ ಹೇಳ್ಬಿಟ್ಟು ನೋಡಿದ್ರೆ ಜೇನುಹುಳ ಗೂಡು ಕಟ್ಟಿತ್ತು, ಅದರೊಳಗಡೆ ಜೇನುತುಪ್ಪ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ಮನೆಯವ್ರು ಹೆಂಗೆ ಹಾಕಿತಾ ಇದ್ದಾರೆ. ಅಪ್ಪ ಮಗ ಇಬ್ಬರು ಸ್ಕೆಚ್ ಹಾಕ್ತಾ ಇದ್ದಾರೆ ಹೆಂಗೆ ಹಿಡಿಬೇಕು ಅದನ್ನು ಅಂತ.
ಇಷ್ಟ ಆಗ್ಬಿಟ್ಟು ಇಲ್ಲ ಚಿಕ್ಕಿದೆ ಅಂತ ಬಿಟ್ಟು ಡಿಸಪಾಯಿಂಟ್ ಆಗ್ತಾಯಿದ್ರು. ನೋಡಬೇಕು ಸಿಗುತ್ತಾ ಸಿಗಲ್ವಾ, ಹಂಗೆ ವೆಯ್ಟ್ ಮಾಡಿ ನೋಡೋಣ ಬನ್ನಿ. ನನಗಂತೂ ಭಯ, ಅದಕ್ಕೆ ನಾನು ಬಂದು ದೂರ ನಿಂತ್ಕೊಂಡ್ಬಿಟ್ಟಿದ್ದೀನಿ ಎಲ್ಲಿ ಜೇನುಳ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಹುಳ ಎಲ್ಲ ಎದ್ದೊಳ್ಬಿಟ್ಟು ಗುಯ್ ಅಂತ ಎದ್ದೊಳ್ಬಿಟ್ಟೈತೆ. ಎಲ್ಲ ದೂರ ಬಂದುಬಿಟ್ಟಿದ್ರು. ನಮ್ಮ ಮಾವ ಮಾತ್ರ ಅಲ್ಲೇ ನೋಡಿ ಮೇಲೆ ಇದೆ ಅಂತ ಹೇಳ್ಬಿಟ್ಟು ಮೇಲೆ ಆಗಿದ್ದಾರೆ. ನೋಡ್ಬೇಕು ಇವಾಗ ಏನಾಗುತ್ತೆ. ನೋಡಿ ಎದ್ದೊಳ್ಬಿಡ್ತು. ಕೊನೆಗೂ ಸಕ್ಸಸ್ ಜೇನುತುಪ್ಪ. ನೋಡಿ ಇದರಲ್ಲಿ ಒಳಗಡೆ ಇತ್ತು. ಎಷ್ಟು 1 2 3 పెట్టిస్ నా కింద ఎత్తుకొని వస్తున్నా. మూసేసాక యా లేపింది ఇప్పుడు. ಅಷ್ಟೇ ಫ್ರೆಂಡ್ಸ್, ನೋಡಿದ್ರೆ ಮಸಾಲೆ ಮೇಯ್ತಾಯಿದೆ. ನಾವು ಜೇನು ತಿಂತಾಯಿದ್ದೀವಿ. ತುಪ್ಪ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿರಿ. ಮೊನ್ನೆ ಅಂತ ಹೋದ್ರು ಕುಚ್ಕೊಂಡು ಮೊನ್ನೆ ತಿನ್ನಕಾಯ್ತಂದ ಮುಂದೆ ರಂಚ್ ಫೇಮಸ್ కదా. నేను తినేళ్ళు నాకెళ్ళి ఇస్తాడు. నేను చెల్లేదే తినేళ్ళు. కాటి చేతులు బబ్బులకు నడిచి ఎక్కినాను. నేనేం చేస్తాను. ఇవి వేస్టా అవే ಅವೇ ಅಷ್ಟೇ ಫ್ರೆಂಡ್ಸ್. ಜೇನುತುಪ್ಪ ಸಿಕ್ತು, ತಿಂದಿದ್ದಾಯಿತು. ನೋಡಿ ನಾನು ತಿನ್ನಲ್ಲ, ನಂಗೆ ಇಷ್ಟ ಇಲ್ಲ ಜೇನುತುಪ್ಪ ಅಂದರೆ. ಎಷ್ಟು ಒಂದು ಸ್ವಲ್ಪನೇ ಸಿಕ್ಕಿದ್ದು ರಸ ಜೇನುತುಪ್ಪ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ನೋಡಿ, ನಮ್ಮ ಅಲ್ಲಿ ಕೂತ್ಕೊಂಡು ಜೇನುತುಪ್ಪನ ಹಿಂಗೆ ಹೋಗಿದ್ದಾರೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.